ಮುಂದೆ ಬನ್ನಿ ಕೇಳಿ ಸರ್. ಸುಳ್ಳಾಗಿರೋ ತಪ್ಪನ್ನ ಸರಿ ನಾವು ಹೇಳ್ತಿರೋದು ಆಗಿರೋ ತಪ್ಪನ್ನ ಸರಿ ಮಾಡೋಕ್ಕಲ್ಲ, ಅದು ನಮಗೆ ಗೊತ್ತಿದೆ ಅಲ್ವಾ? ಸುಳ್ಳು ಹೇಳೋದ್ರಿಂದ ಯಾರಿಗಾದ್ರೂ ತೊಂದರೆ ಆದರೆ ತಪ್ಪು, ಆದರೆ ನಾವು ಸುಳ್ಳು ಹೇಳ್ತಿರೋದು ಆಗಿರೋ ತಪ್ಪನ್ನ ಸರಿ ಮಾಡಿಸ್ಬೇಕಲ್ವಾ? ಅದು ನಮಗೆ ಗೊತ್ತಿದೆ ಅಲ್ವ? ಹಾಂ ಹಾಂ, ಸರಿ ಮಾಡಿಸ್ಬೇಕಲ್ಲ ಸರಿ. ಕಂದು ಫಸ್ಟ್ ನಂದು ಅಜ್ಜಿದು ಓಕೆ ರೋಲಿಂಗ್ ಅಷ್ಟೇ ಬನ್ನಿಮ್ಮ. ಕಣ ಶಾಂತಿಗೆ ಏನಾಯ್ತು? ಅವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯ್ತು? ಅಂಥದ್ದು ಏನಾಯ್ತು? ಅವ್ರು ಎಲ್ಲಿ ಸಿಕ್ಕುತ್ತೆ ನಿಮಗೆ? ಅಜ್ಜಿ ಅಂಥದ್ದೇನು ಆಗಿಲ್ಲ. ಸಿಕ್ಕಿದ್ಲ ನಿಮ್ಗೆ ಅವಳು? ಹೇಗಾಯ್ತು ಅಂತ ನಮಗೂ ಗೊತ್ತಿಲ್ಲ ಅಜ್ಜಿ. ಆ ದೇವ್ರದ್ದು ಹೀಗಾಯ್ತು ಅಂತ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ಲು. ನಾವು ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ವಿ. ಹಾಂ ಬಂಗಾರಿ, ಸರಿಯಾದ ಟೈಮ್ಗೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಬರೋಂಗಾಯ್ತು. ರಾಧಿಕಾ ಕೇಳಿದ್ರೆ ಸರ್, ಆ ಕಡೆಗೆ ಅಜ್ಜಿ ಹಿಂದೆ ಇದ್ದಾರೆ ಅಣ್ಣ. ಆದರೆ ಇದು ಎರಡನೇ ಸಲ ಅಲ್ವಾ ಅವ್ರಿಗೆ ಈ ಥರ ಆಗ್ತಿರೋದು ಅಂದರು. ಬಟ್ ರೈಟ್ ಟೈಮಿಗೆ ಬಂದಿದ್ವಿ, ಡೋಂಟ್ ವರಿ, ಏನೂ ಆಗಲ್ಲ, ಭಯಪಟ್ಬಿಡಿ. ಹಾಂ, ಬಟ್ ರೈಟ್ ಟೈಮಿಗೆ ಬಂದಿದ್ದೀವಿ, ಡೋಂಟ್ ವರಿ, ಭಯಪಡಬೇಡಿ. ಅಂದರು ಅಜ್ಜಿ ಹೇಳ್ತಾ ಇದ್ದಾರೆ ಸರ್. ಮೊಮ್ಮಗಳ ಜೀವನ ದೊಡ್ಡ ಅನಾಥ ಅಂದರೆ ನಿಮ್ಗೆ ಏನಂದ್ರೆ ಮನೆ ಮರ್ಯಾದೆ, ಲಚ್ಚಿ ಹೆಸರು ಎಲ್ಲ ಆಡೋರ್ ಬೈಗೆ, ಎಲ್ಲ ಆಡೋರ್ ಬೈಕ್ ಅಷ್ಟೇ. ನಾನು ನಿಮ್ಮ ಮಾತು ಕೇಳ್ಬೋದು, ಆದರೆ ಜನ ನಿಮ್ಮ ಮನೆ ನಮ್ಮ ಭಾಷೆ ಹೇಗಿದ್ದಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡ್ತೀನಿ. ನಿಂತ್ಕೊ. ಅಲ್ಲ, ಇಷ್ಟೆಲ್ಲ ಆಗಿರೋದೇ ನಿಮ್ದು ಅಂತ ನಿಮ್ಗೆ ಗೊತ್ತಲ್ವಾ? ಈಗ ನೀನು ಮತ್ತೆ ಒಳಗೆ ಹೋಗಿ ಶಾಂತಿಗೆ ನಿನ್ನ ಮುಖ ತೋರಿಸಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಈಗ ಆಗಿರೋದೇ ಸಾಕು, ದಯವಿಟ್ಟು ಹೋಗ್ಬೇಡ. ಕಟ್ ನಿಧಿ ಬನ್ನಿ. ನಿಧಿ ನೋಡಿ. ಅಲ್ಲ, ನಿಮಗೆ ಗೊತ್ತಿರೋದೇ ಸತ್ಯ ಅಂತ ನೀವು ಅಂದ್ಕೊಂಡಿದ್ದೀರಾ? ಸಜೆಷನ್ ಇರಲಿ ಹಂಗೆ ನಿಮಗೆ ಗೊತ್ತಿರೋದೇ ಸತ್ಯ ಅಂತ ನೀವು ಅಂದ್ಕೊಂಡಿದ್ದೀರಾ? ಸತ್ಯ ಅಂತ ಮಾತ್ರ ಅಂದ್ಕೊಂಡಿದ್ದೀರಾ? ರೆಡಿ? ಸರ್ ಯಾಕೆ ನಿಮ್ಮ ವಿಚಾರದಲ್ಲಿ ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ನಿನಗೆ? ಇಷ್ಟೆಲ್ಲ ಆದ್ಮೇಲೂ ಸತ್ಯ ಮಾತಾಡಬಾರ್ದ ನಾನು? ಆದ್ರೆ ನಿಮಗೆ ಗೊತ್ತಿರೋದೇ ಸತ್ಯ ಅಂತ ನೀವು ಮಾತ್ರ ಅಂದ್ಕೊಂಡಿದ್ದೀರಾ. ಕರ್ಣ ಸರ್ ನಿಮ್ಮ ವಿಚಾರದಲ್ಲಿ ಯಾಕೆ ಹಾಗೆ ಮಾಡಬೇಕು? ಅವ್ರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಕಟ್. ಕಳ್ಳರ ಥರ ಆಡ್ತಾ ಇದ್ದೀರಾ ನೋಡಿ. ನನಗೆ ನಿತ್ಯ ಸಾರಿ ಆಕ್ಷನ್. ಒಂದೊಂದೇ ಹೇಳ್ತಾ ಕೇಳಿಸೋ ಥರ ನೀವು ನನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕು. ಹೌದಾ? ನೀವು
ಇಳಿಸ್ತೀನಿ. ಅಷ್ಟೇ. ಮಾತಾಡ್ತಿದ್ರೆ ಮುಗ್ಸಕ್ ಮನ್ಸೇ ಆಗಲ್ಲ ಅಂತ ಗೊತ್ತು, ಬಟ್ ನಾವ್ ಇಲ್ಲಿರೋದು ಯಾರಾದ್ರೂ ನೋಡಿದ್ರೆ ಅಷ್ಟೇ. ಬಾಯ್ ಸರ್. ಓಕೆ, ಅಲ್ಲಿ ಹಿಂಗೆ ಅದು ಸ್ವಲ್ಪ ಸ್ಲೋಲಿ ಹೋಗಿ, ಇಲ್ಲಿಂದ ಹಿಂಗೆ ಹೋದ್ರಿ ಅಂದ್ಬಿಟ್ಟು ಹಂಗೆ ನೋಡ್ಕೊಂಡು ಹೋಗಿ. ಹಾಂ